ಅಗ್ನಿ ಮೂಲೆಯಲ್ಲಿ ಸಂಪು ಮಾಡಿ ಈ ಮನೆಯಲ್ಲಿ ಗಂಡ ಹೆಂಡತಿನ ಬೇರೆ ಮಾಡಿದೆ ಹಾಗೂ ಸಾಲ ಮಾಡಿಸಿದೆ. ಜೊತೆಗೆ ಹಾಸ್ಪಿಟ್ಲು ಖರ್ಚು ಬರೋಂಗೆ ಮಾಡಿದೆ. ಅಗ್ನಿ ಮೂಲೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮೇಸ್ತ್ರಿ ಕಂಟೆಂಟ್ ಕೊಟ್ಟಿದ್ದು ನೀರನ್ನ ತುಂಬ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಂಪು ಮಾಡಿಬಿಟ್ಟಿದ್ದಾರೆ. ಈ ಸಂಪಿಂದ ಏನಾಗಿದೆ ಅಂದರೆ ಫುಲ್ಲು ಇವರು ಮನೆ ಕಟ್ಟಿದ ಮೇಲೆ ಫುಲ್ಲು ಲಾಸ್ ಆಗಿದ್ದಾರೆ. ಲಕ್ಷ ದುಡ್ಡು ತಂದ್ರೂ ₹1 ನಿಲ್ತಾ ಇಲ್ಲ. ಎಲ್ಲ ದುಡ್ಡು ನಾವು ಬಡ್ಡಿ ಕಟ್ಟಂಗೆ ಆಗ್ತಾಯಿದೆ. ಈ ರೀತಿ ಪ್ರಾಬ್ಲಮ್ನ ತಂದ್ಕೊಬಾರ್ದು. ನಾವು ಮನೇನ ಕಟ್ಟಬೇಕು. ಮೇಸ್ತ್ರಿ ಇಷ್ಟ ಬಂದಂಗೆ ಅವರು ಇಷ್ಟ ಬಂದಂಗೆ ಕಟ್ಟಿದ್ದಾರೆ. ನೀರನ್ನ ತುಳ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಕಟ್ಟಿದ್ದಾರೆ. ಇದು ನೋಡಿದ್ರೆ ದಕ್ಷಿಣ ರೋಡ್ ಫೇಸಿಂಗ್ ಇರೋವಂಥದ್ದು ಮನೆ. ನಮಸ್ಕಾರ, ಎಲ್ಲರಿಗೂ ಶ್ರೀ ವೆಂಕಟೇಶ್ ಗುರೂಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ದಿನ ಬೇರೆಯ ಪಕ್ಕ ಒಂದು ಹಳ್ಳಿಗೆ ಬಂದಿದ್ದೆ. ಇಲ್ಲಿ ಒಂದು ಮನೆಯಲ್ಲಿ ಒಂದು ವಾಸ್ತು ಅಂತ ನೋಡೋಕ್ಕೆ ಕರೆಸಿದ್ರು. ಇಲ್ಲಿ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ನಾನೊಂದು ವಿಡಿಯೋದಲ್ಲಿ ಹಾಕಿದ್ನಲ್ಲ, ನೈಋತ್ಯದಲ್ಲಿ ಗುಂಡಿ ತೋಡಿದ್ರೆ ಮತ್ತೆ ಆಗ್ನೇಯದಲ್ಲಿ ಗುಂಡಿ ತೋಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರ ಮನೆ ಎಕ್ಸಾಂಪಲ್ಗಳು ತೋರಿಸ್ತೀನಿ ನಾನು. ಏನಾಗಿದೆ ಸಮಸ್ಯೆ ಅಂತ ಹೇಳ್ಬಿಟ್ಟು. ಇದು ದಕ್ಷಿಣ ರೋಡ್ ಫೇಸಿಂಗು, ದಕ್ಷಿಣ ರೋಡ್ ಇರೋಂಥದ್ದು. ಈ ಮನೇಲಿ ಏನಾಗಿದೆ ಬಂದಾಗ ಬನ್ನಿ ಹೊರಗಡೆ. ಇದು ದಕ್ಷಿಣ ಆಗ್ನೇಯದಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ, ಫಾಲ್ಟು ಸಂಪು ಮಾಡ್ಬಿಟ್ಟಿದ್ದಾರೆ. ಸಂಪು ಮಾಡಿದ್ದಾರೆ. ಜೊತೆಗೆ ಏನ್ ಮಾಡಿದ್ದಾರೆ, ಇವರು ಪೂರ್ವಕ್ಕೆ ಸಿಗ್ಬೇಕು, ನಮ್ ಡೋರ್ ಪೂರ್ವಕ್ಕೆ ಸಿಗ್ಬೇಕು ಅಂತ ಹೇಳ್ಬಿಟ್ಟು ದಕ್ಷಿಣ ಆಗ್ನೇಯದಲ್ಲಿ ಪೂರ್ವ ಸೈಡ್ ಮಾಡ್ಬಿಟ್ಟಿದ್ದಾರೆ. ಇದು ನೀಚ ಸ್ಥಾನದಲ್ಲಿ ಆಯ್ತು. ಇದು ಇಲ್ಲಿ ಮನೆಯಲ್ಲಿ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ, ಗಂಡ ಹೆಂಡತಿಗೆ ಜಗಳಗಳಾಗುತ್ತೆ, ಸಮಸ್ಯೆ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮನೆಯಲ್ಲಿ ಈ ರೀತಿ ಪ್ರಾಬ್ಲಮ್ ಆದಾಗ ಎಷ್ಟು ಹಣಕಾಸು ಬಂದು ನಿಲ್ಲಲ್ಲ. ಜೊತೆಗೆ ಏನ್ ಮಾಡಿದ್ರೆ, ಆಪೋಸಿಟ್ ನೈಋತ್ಯ ಮೂಲೆಯಲ್ಲಿ ಒಂದು ಟಾಯ್ಲೆಟ್ ಗುಂಡಿ ಅಂತ ಮಾಡಿದ್ದಾರೆ, ಫಿಟ್ ಗುಂಡಿ ಮಾಡಿದ್ದಾರೆ. ಅದು ಫಾಲ್ಟು. ಈಗ ಆಮೇಲೆ ಜೊತೆಗೆ ಏನಾಗಿದೆ, ಇಲ್ಲಿ ಇದು ಬಂದು ಆಗ್ನೇಯ ಮೂಲೆ ಕಟ್ ಮಾಡ್ಬಿಟ್ಟಿದ್ದಾರೆ. ಇಲ್ಲೊಂದು ಕನೆಕ್ಟಿವಿಟಿನೇ ಇಲ್ಲ. ನಾವು ಇದನ್ನ ಪರಿಹಾರ ಮಾಡ್ಬಿಟ್ಟು ಚೇಂಜಸ್ ಮಾಡ್ಕೋಬೇಕು ಅಂತ ತೋರಿಸಿದೀವಿ, ಯಾವ ರೀತಿ ಮಾಡ್ಬೇಕು ಅಂತ ತೋರಿಸಿದೀವಿ. ಜೊತೆಗೆ ಏನಾಗಿದೆ ಅಂದ್ರೆ, ಇಲ್ಲಿ ಬಂದಾಗ ಬನ್ನಿ ಒಳಗಡೆಗೆ. ಒಳಗಡೆ ಬಂದು ಎಂಟ್ರಿ ತಗೊಂಡಿದ್ದಾರೆ. ಇಲ್ಲೊಂದು ರೂಮ್ ಮಾಡ್ಕೊಂಡಿದ್ದಾರೆ. ಇದು ಓಕೆ, ಸಮಸ್ಯೆ ಇಲ್ಲ ರೂಮು. ಇಲ್ಲಿ ಬಂದಾಗ ಏನಾಗಿದೆ, ದಾರಿ ಒಳಗಡೆ ಲೈಟ್ ಇಲ್ಲ. ಅಡಿಗೆ ಮನೆ ಬಂದಾಗ ಅಡಿಗೆ ಮನೇನು ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ. ಅಡಿಗೆ ಮನೆದೇನು ಸಮಸ್ಯೆ ಇಲ್ಲ. ಅಂದ್ರೆ ಇದು ಅಗ್ನಿ ಮೂಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಈ ಅಡಿಗೆ ಮನೆ ಈಶಾನ್ಯ ಮೂಲೆಯಲ್ಲಿ ಸಿಂಕ್ ಇಟ್ಕೊಂಡಿದ್ದಾರೆ. ಇಲ್ಲೊಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಇದು ಗುಡ್, ಏನ್ ಸಮಸ್ಯೆ ಪ್ರಾಬ್ಲಮ್ ಕೊಡ್ತಾ ಇಲ್ಲ ನಮ್ಗೆ. ಒಳಗಡೆಯಿಂದ ಬಂದು ಇದು ಹಾಲ್ ಇಟ್ಕೊಂಡಿದ್ದಾರೆ. ಇದು ಹಾಲ್ದು ಏನ್ ಪ್ರಾಬ್ಲಮ್ ಸಮಸ್ಯೆ ಇಲ್ಲ ನಮ್ಗೆ. ಇಲ್ಲೇನಾಗಿದೆ, ಈ ರೂಮ್ಗೆ ಬಂದು ಈ ಡೋರ್ ಬಂದು ನೀಚ ಸ್ಥಾನದಲ್ಲಿದೆ. ಇದು ಉಚ್ಚ ಸ್ಥಾನದಲ್ಲಿ ಇರ್ಬೇಕಿತ್ತು. ಅಂದ್ರೆ ಪೂರ್ವ ಆಗ್ನೇಯದಲ್ಲಿ ಈ ರೂಮ್ಗಿದೆ. ಇದೊಂದು ಚೇಂಜ್ ಮಾಡ್ಕೊಬೇಕು. ಜೊತೆಗೆ ಈ ಮನೆಗೆ ಎಂಟ್ರಿ ಕೊಟ್ಟಿದ್ರಲ್ಲ, ಇದು ನೀಚ ಸ್ಥಾನದಲ್ಲಿದೆ. ಈ ಡೋರ್ನ ಇಲ್ಲಿ ಕೊಡ್ಬೇಕಿತ್ತು ನೀವು. ಅಲ್ಲಿ ನೀವು ಟಿವಿ ಇಟ್ಟಿದ್ರಲ್ಲ, ಟಿವಿ ಸ್ಟ್ಯಾಂಡು, ಅಲ್ಲಿ ಕೊಡ್ಬೇಕಿತ್ತು. ಅಂದ್ರೆ ಪೂರ್ವ ಈಶಾನ್ಯದಲ್ಲಿ, ಉತ್ತರ ಈಶಾನ್ಯದಲ್ಲಿ ಕೊಡ್ಬೇಕಿತ್ತು ಡೋರ್. ಇದನ್ನು ಫಾಲ್ಟ್. ಇದೊಂದು ಫಾಲ್ಟ್ ಆಗಿದೆ. ಜೊತೆಗೆ ಏನ್ ಮಾಡಿದ್ದಾರೆ, ಇದು ಪೂರ್ವ ಬಂದಾಗ ಇದೊಂದು ಕಟ್ ಆಗಿದೆ ನಮ್ಗೆ. ಬನ್ನಿ ಒಳಗಡೆ ಏನಾಗಿದೆ, ಇದು ಬಾತ್ರೂಮು. ಈ ಬಾತ್ರೂಮ್ಗಳು, ಟಾಯ್ಲೆಟ್ಗಳು ಈ ವಾಯುವ್ಯದಲ್ಲಿದೆ. ಇದೊಂದು ಕರೆಕ್ಟ್ ಆಗಿದೆ. ಇದು ಒಳಗಡೆ ಎಲ್ಲ ಸಮಸ್ಯೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ಇಲ್ಲಿ ಏನ್ ಮಾಡಿದೆ, ಪೂರ್ವದಲ್ಲಿ ದನಿ ಕಟ್ಟಾಗಕ್ಕೆ ಅಂತ ಕೊಟ್ಟಿಗೆ ಮಾಡಿದ್ದಾರೆ. ಈಶಾನ್ಯದಲ್ಲಿ ಇಲ್ಲಿ ಡೋರ್ ಕೊಟ್ಟಿದಾರಲ್ಲ, ಈ ಡೋರು ನೀಚ ಸ್ಥಾನದಲ್ಲಿದೆ ಈ ರೂಮ್ಗೆ. ಇದು ಬಂದು ಏನಾಗಿದೆ, ಇದು ಆಗ್ನೇಯದಲ್ಲೇ ಬಂದಿದೆ. ಜೊತೆಗೆ ಏನಿದೆಯೋ ಈಶಾನ್ಯದಲ್ಲಿ ಪೂರ್ವ ಈಶಾನ್ಯ ಕೊಡ್ಬೇಕಿತ್ತು, ಪೂರ್ವ ಆಗ್ನೇಯದ ಬಂದಿದೆ. ಅದಾದ್ಮೇಲೆ ಇನ್ನು ಮೇಜರ್ ಮಿಸ್ಟೇಕ್ ಮಾಡಿರೋದು ಇವರು. ಏನ್ ಮಾಡಿದ್ದಾರೆ ಅಂದ್ರೆ, ಹೊರಗಡೆ ಬನ್ನಿ. ನಾನು ಎಲ್ಲರಿಗೂ ಪ್ರತಿ ಸರಿ ನಾನು ಎಲ್ಲರಿಗೂ ಏನ್ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಈ ವಾಯುವಿನ ಬೆಳೆಸ್ಬೇಡಿ ಅಂತ ಹೇಳ್ತೀವಿ. ಏನಕ್ಕೆ ಅಂದ್ರೆ, ನಮ್ಗೆ ಸಾಲ ಮಾಡಿಸ್ತದೆ, ನಮ್ಮನ್ನ ಭೂಗತ ಮಾಡ್ತದೆ, ಗುಂಡಿಗೆ ತಳ್ಳುತ್ತೆ ಅಂತ ಹೇಳ್ತಾ ಇದೀವಿ ನಾವು. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಇದು ವಾಯುವ್ಯದಲ್ಲಿ ಮನೆಗೆ ಅಂಟಿಸಿ ಟಾಯ್ಲೆಟ್ ರೂಮ್ ಕಟ್ಬಿಟ್ಟಿದ್ದಾರೆ. ಈ ರೀತಿ ಕಟ್ಟಿದಾಗ ಏನಾಗ್ತದೆ ಅಂದ್ರೆ, ನಮ್ಗೆ ಸಾಲ ಮಾಡಿಸ್ತದೆ. ಇವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇವರು ಕೆಲಸನ ಮಾಡ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ಎಲ್ಲ ಮಾಡ್ಕೊಂಡ್ ಬಂದು ಈ ಮನೆ ಕಟ್ಟಿದ ಮೇಲಿಂದ ಫಿನಿಶಿಂಗ್ ಮಾಡ್ಕೊಂಡು ಎಲ್ಲ ಮಾಡಿ ಇದೊಂದು ಟಾಯ್ಲೆಟ್ ರೂಮ್ ಗುಂಡಿ ಮಾಡಿದ್ರೆ, ಅಟ್ಯಾಚ್ ಮಾಡಿ ಕಟ್ಸ್ಬಿಟ್ಟಿದ್ದಾರೆ. ನಮ್ಗೆ ಕಂಟಿನ್ಯೂಟಿ ತಗೋಬೇಕಿತ್ತು, ಇಲ್ಲ ಅದನ್ನ ಬಿಟ್ಟು ಕಟ್ಸ್ಬೇಕಿತ್ತು. ಇವ್ರು ಬೈ ಮಿಸ್ಟೇಕ್ ಆಗೋಗಿತ್ತು. ಇದಾದ್ಮೇಲೆ ಏನಾಗಿದೆ, ಸಾಲಕ್ಕೆ ಹೋಗಕ್ಕೆ ದಾರಿ ಮಾಡ್ಕೊಡ್ತು. ಅಂದ್ರೆ ಪ್ರತಿ ಸಾಲ ಮಾಡ್ಕೊಂಡಂಗಾಯ್ತು. ಆಮೇಲೆ ಜಮೀನ ಮಾರಬೇಕಾಗಿತ್ತು ಪರಿಸ್ಥಿತಿ ಬಂದ್ಬಿಡ್ತು. ಏನಕ್ಕೆ ಅಂದ್ರೆ, ಇದು ನಮ್ದು ವಾಯು ಮೂಲೆಯಲ್ಲಿ ಬೆಳೆದಿರೋದು. ಅಂದ್ರೆ ಟಾಯ್ಲೆಟ್ ರೂಮ್ನ ಅಟ್ಯಾಚ್ ಮಾಡಿ ಕಟ್ಟಿರೋದು. ಟಾಯ್ಲೆಟ್ ರೂಮ್ ಮಾಡ್ಬೇಕು ಉಚ್ಚ ಸ್ಥಾನದಲ್ಲಿ ಅಂದ್ರೆ ಬಿಟ್ಟು ಕಟ್ಟಬೇಕಿತ್ತು, ಅಟ್ಯಾಚ್ ಮಾಡಿದ್ರು. ಹಾಗಾಗಿ ವಾಯು ಮೂಲೆ ಬೆಳೀತು, ಈಶಾನ್ಯ ಮೂಲೆ ಕಟ್ಟಾಗಿದೆ. ಅಂದ್ರೆ ನಮ್ಗೆ ದುಡ್ಡು ಬರಲ್ಲ, ಇರೋದನ್ನ ಮಾರಿಸ್ತದೆ. ಜೊತೆಗೆ ಏನ್ ಮಾಡ್ತದೆ, ಸಾಲ ಮಾಡಿಸ್ತದೆ. ಎಷ್ಟು ದುಡ್ಡು ಬಂದು ನಮ್ಗೆ ಲಕ್ಷ ದುಡ್ಡು ಬಂದ್ರೆ ನಿಲ್ಲಲ್ಲ. ಈ ರೀತಿ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಈ ರೀತಿ ಆಗ್ಬಿಟ್ಟಿದೆ. ಅದಕ್ಕೆ ನಾವ್ ಏನ್ ಮಾಡಿದೀವಿ ಅಂದ್ರೆ, ಅವರು ಮುಂದೆ ಈಗ ಆಗ್ನೇಯದಲ್ಲಿ ಸಂಪು ಮಾಡ್ಕೊಂಡಿದ್ರೆ, ಸಂಪನ್ನ ಕ್ಲೋಸ್ ಮಾಡಿ ಮೇಡಮ್, ಸಂಪನ್ನ ಕ್ಲೋಸ್ ಮಾಡ್ಬಿಟ್ಟು ನೀವು ಇಲ್ಲಿ ಈಶಾನ್ಯದಲ್ಲಿ ಈ ಜಾಗದಲ್ಲಿ ಸಂಪು ಮಾಡ್ಕೊಳ್ಳಿ. ಇಲ್ಲಿ ಉಚ್ಚ ಸ್ಥಾನ ಇಲ್ಲಿ ಚೆನ್ನಾಗಿರ್ತದೆ, ಇಲ್ಲಿ ಸಂಪು ಮಾಡ್ಕೊಳ್ಳಿ.
ಇಲ್ಲಿ ಎಕ್ಸಲೆಂಟ್ ಆಗಿ ಚೆನ್ನಾಗುತ್ತೆ. ಆಮೇಲೆ ಮುಂದೆ ಇರೋಂಥ ಫಿಟ್ ಗುಂಡಿನೂ ಕ್ಲೋಸ್ ಮಾಡ್ಬೇಕು ನೀವು, ಎರಡನ್ನೂ ಕ್ಲೋಸ್ ಮಾಡಿ ಒಳಗಡೆ ಇದನ್ನ ತೆಗಿ ಫಸ್ಟ್, ಇದು ತೆಗೆದು ಬಿಡಿ, ಇದನ್ನ ತೆಗೆದು ಹಾಕ್ಬಿಡಿ. ತೆಗೆದಾಕಿದ್ಮೇಲೆ ಕ್ಲಿಯರ್ ಆಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಏನಾಗಿದೆ ಸಮಸ್ಯೆ, ನಮ್ಗೆ ನೋಡಿ ಇದು ಈ ಜಲ್ಲಿಕಲ್ಲು ಇವೆಲ್ಲ ಇದೆಯಲ್ಲ, ಇವೆಲ್ಲ ತೆಗೆದ್ಬಿಟ್ಟು ನೀವು ನೈಋತ್ಯ ಆ ಸೈಡ್ ಆಪೋಸಿಟ್ ಹಾಕಿ, ಇದು ನಮ್ಗೆ ಹಾಸ್ಪಿಟಲ್ ಖರ್ಚು ಕೊಡ್ಸ್ಕೊಡ್ತದೆ. ಈಗ ಇಲ್ಲಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲ ಮನೆ ಕಟ್ಟಿ ರೆಡಿ ಆದ್ಮೇಲೆ ಇಲ್ಲೇ ನಮ್ಗೆ ಇವ್ರಿಗೆ ಹಣಕಾಸು ತೊಂದರೆ ಆಯ್ತು. ಇವ್ರು ಮೊದಲು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿಕೊಂಡಿದ್ದವರು ಬ್ಯಾಂಕ್ ಬ್ಯಾಲೆನ್ಸ್ ನಿಲ್ಲಾಗಿ ಜೊತೆಗೆ ಸಾಲ ಮಾಡೋಂಥ ಪರಿಸ್ಥಿತಿ ತಂದಾಕ್ಬಿಡ್ತು ಈ ಮನೆದು ವಾಸ್ತು ಇಲ್ದೇ ಇರೋದ್ರಿಂದ. ಈ ರೀತಿ ಸಮಸ್ಯೆಗಳನ್ನ ಮಾಡ್ಕೋಬಾರ್ದು ನೀವು ಯಾರು ಅಂತ ಹೇಳಕ್ ಒಳ್ಳೆ ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಾ ಇರೋದು. ಹಿಂಗಿದೆ, ಇವರು ಅಫಿಷಿಯಲ್ ಆಗಿದ್ದಾರೆ, ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ, ಅಂತೂ ಎಷ್ಟು ಲಕ್ಷ ಸಂಬಳ ಬಂದರೂ ಸಾಲ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮನೆಯಿಂದ ಆಗಿ, ಮನೆ ಕಟ್ಟಿರೋದ್ರಿಂದ. ಈ ರೀತಿ ವಾಸ್ತು ದೋಷ ಮಾಡ್ಕೋಬಾರ್ದು ಯಾರು, ದಯವಿಟ್ಟು ಹೇಳ್ತೀನಿ. ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಮುಂದೆ ಏನ್ ಮಿಸ್ಟೇಕ್ ಏನ್ ಮಾಡಿದಾರೆ ಅಂದ್ರೆ, ಮೇಸ್ತ್ರಿ ಮಾಡುತ್ತೆ ಇವ್ರ ಪಾಪ ಕಂಟ್ರಾಕ್ಟ್ ಕೊಟ್ಟು ಎಲ್ಲ ಕೊಟ್ಟರು, ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಕಂಟ್ರಾಕ್ಟ್ ಕೊಟ್ಟರು. ಆಮೇಲೆ ಏನ್ ಮಾಡಿದ್ರೆ, ಮನೆ ಮುಂದೆ ನಾವು ನೀರ್ನ ತುಳ್ಕೊಂಡ್ ಬರ್ಬೇಕು ಅನ್ನೋ ಉದ್ದೇಶಕ್ಕೆ ಸಂಪ್ ಮಾಡ್ಬಿಟ್ಟವ್ರೆ. ಅದೇನಾಗಿದೆ, ಇವ್ರದ್ದು ದಕ್ಷಿಣಕ್ಕಿರೋದು ಆಕ್ಚುಲಿ ಅದು. ಇದು ಪೂರ್ವಕ್ಕಿದ್ದಾಗ ಮನೆ ಓಕೆ, ಆಮೇಲೆ ಉತ್ತರಕ್ಕಿದ್ದಾಗ ಓಕೆ. ಹಿಂಗೆ ದಕ್ಷಿಣಕ್ಕಿದ್ದಾಗ ನೋಡಿ ತಲೆಯಲ್ಲಿ ಸೆನ್ಸ್ ಇಟ್ಕೊಂಡು ಮಾಡ್ಬೇಕು. ಈ ರೀತಿ ಮಾಡ್ಬಿಟ್ಟು ಇನ್ನೊಬ್ರು ಮನೆ ಹಾಳು ಮಾಡ್ಬಿಟ್ಟು ಆಮೇಲೆ ಅವ್ರು ಸಂಬಳ ತಗೋತಾರೆ, ಅವ್ರಿಗೂ ಏನೋ ಅವ್ರು ಲಾಭ ಮಾಡ್ಕೊಂಡ್ರು. ಆದ್ರೆ ಈ ಮನೆ ಹಾಳಾಗಿದ್ದು ಪಾಪ ಇವ್ರದ್ದು. ಏನಾಯ್ತು, ಸಂಪು ನೀರು ತುಂಬ್ಕೋಬೇಕಂದ್ರೆ ಸಂಪು ಮಾಡಿದ್ರು, ಅದು ಆಗ್ನೇಯದ ಸಂಪು ಅಂತೂ ಗುಂಡಿ ಮಾಡಿದ್ರು. ಈ ರೀತಿ ಗುಂಡಿಯಿಂದ ಏನಾಯ್ತು ಪ್ರಾಬ್ಲಮ್ ಆಗಿ ಅವ್ರ ಪಾಪ ಎಲ್ಲಾನು ಲಾಸ್ ಮಾಡ್ಕೊಂಡು ಈಗ ಏನ್ ಮಾಡಿದ್ರೆ, ಆಲ್ಟರ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು ಅಂತ ನಮ್ಗೆ ಕರ್ಸಿದ್ರು ಬಂದಿದ್ದು. ಇದೇ ರೀತಿ ನಿಮ್ಮ ಮನೆಗಳೇನಾದ್ರು ಮಿಸ್ಟೇಕ್ ಇದ್ರೆ ಚೇಂಜ್ ಮಾಡ್ಕೊಳ್ಳಿ. ಜೊತೆಗೆ ಏನ್ ಮಾಡಿ ಅಂತ ಹೇಳಿದ್ರೆ, ಯಾರ್ಯಾರು ಮನೆ ಕಟ್ತಾ ಇದ್ರೆ ಅವ್ರ ಮನೆ ಸಮಸ್ಯೆಗಳಿದ್ರೆ ಅವ್ರಿಗೆ ಶೇರ್ ಮಾಡಿ ವಿಡಿಯೋನ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ದು ವಾಸ್ತು ಸಲಹೆ ಏನಾದ್ರು ಬೇಕಾದ್ರೆ ನಮ್ಮನ್ನ ಸಂಪರ್ಕಿಸಿ, ನಾವು ವಾಸ್ತು ಸಲಹೆನ ಕೊಡ್ತೀನಿ ನಿಮ್ಗೆ. ಇದೇ ರೀತಿ ಒಳ್ಳೇದಾಗ್ಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.